ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೋಲ್ಡನ್ ಮೊಮೆಂಟ್ ಆಫ್ ಸಾರೆಗಮಪ. ಯಾಕೆಂದ್ರೆ ಫಸ್ಟ್ ಟೈಮು ಈ ರೀತಿ ಒಬ್ಬ ಕಂಟೆಸ್ಟೆಂಟ್ ಸ್ಪರ್ಧಿ ಈ ರೀತಿ ಒಂದು ಪೋರ್ಟ್ರೇಟ್ ಮಾಡುವಂತಹ ಕಾರ್ಯ ಮತ್ತೆ ಜೊತೆಗೆ ಹಾಡಬೇಕಾದ್ರೆ ಅದು ಅಪ್ಪು ಸರ್ 50th ಬರ್ತ್ಡೇ ಎಲ್ಲವೂ ಒಂಥರ ಅನ್ಬಿಲೀವಬಲ್ ಮೊಮೆಂಟ್. ರಶ್ಮಿ ಹಾಗೂ ಭೂಮಿಕಾ ಹಾಗೂ ಲಹರಿ ಆಲ್ ದ ವೆರಿ ಬೆಸ್ಟ್. ಮೂರು ಜನ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಅವಿನಾಶ್ ಸರ್ ತುಂಬಾ ಅದ್ಭುತವಾಗಿ ಹಾಡಿದ್ರಿ. ಎನರ್ಜಿ ಅಂಡ್ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಇವ್ರಿಗೆಲ್ಲ ಇರೋದು ಆಶ್ಚರ್ಯ ಆಗುತ್ತೆ. ಈ ಜನರೇಷನ್ ರಿಯಲಿ ಸರ್ಪ್ರೈಸ್ಡ್. ಇಟ್ ವಾಸ್ ಗ್ರೇಟ್. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ದಟ್ ಪೋರ್ಟ್ರೇಟ್ ಹ್ಯಾಟ್ಸ್ ಆಫ್ ಟು ಯು ಮೇಡಮ್. ವಂಡರ್ಫುಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರೂಜಿ. ಚೆನ್ನಾಗಿತ್ತು. ಅದು ಆಕ್ಚುಲಿ ಇಟ್ಸ್ ಲವ್ಲಿ ಕಾಂಬಿನೇಷನ್. ಯಾವತ್ತು ಕಲೆಗೆ ಭೇದ ಇಲ್ಲ. ಅದು ಕಲೆ, ಹಾಡೋದು ಒಂದು ಕಲೆ. ನಿಮ್ದು ಪೇಪರ್ ಬ್ಲಾಸ್ಟ್ ಆದಂಗೆ ಕ್ರೌಡ್ ಇದು ವಾವ್ ಅಂತ ಬ್ಲಾಸ್ಟ್ ಆಯ್ತು. ಐ ಥಿಂಕ್ ಅದೇ ಗೋಲ್ಡನ್ ಬಜರ್. Thank you Guruji, thank you, and special thank you all the girls. This is one of the most beautiful moment of Saregama-pa. Thank you girls. ಅಪ್ಪು 50ರ ಸಂಭ್ರಮಕ್ಕೆ ಬಂದು ತಮ್ಮ ಮನದಾಳದ ಮಾತುಗಳನ್ನ ನಮ್ಮ ಜೊತೆ ಹಂಚಿಕೊಂಡು ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನ ಕೊಟ್ಟವರು ನಮ್ಮ ಅವಿನಾಶ್ ಸರ್ ಹಾಗೂ ಗುರೂಜಿ. ಸೊ ಅವರನ್ನ ಹೃದಯ ಪೂರ್ವಕ ಚಪ್ಪಾಳೆಗಳೊಂದಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಅವಿನಾಶ್ ಸರ್, ಈ ವೇದಿಕೆಯಲ್ಲಿ ಆ ಪವರ್ ಜೊತೆ ಹಾಡುಗಳ ಜೊತೆ ಕಳೆದಂತಹ ಕ್ಷಣ ಹೇಗನ್ಸ್ತು ನಿಮ್ಗೆ? ಇಟ್ ವಾಸ್ ವಂಡರ್ಫುಲ್. ಒಂಥರ ನಮಗೂ ಕೂಡ ಆ ಸಿನಿಮಾದಲ್ಲಿ ಪಾತ್ರವನ್ನು ಮಾಡಿದವನು ಮತ್ತೆ ನೆನಪುಗಳನ್ನು ಮೆಲುಕು ಹಾಕೋದಕ್ಕೆ, ಹಾಡುಗಳನ್ನ ಎಲ್ಲವನ್ನೂ ಮೆಲುಕು ಹಾಕೋದಕ್ಕೆ ಒಂದು ದೊಡ್ಡ ಅವಕಾಶ ಸಿಕ್ತು ನನಗಿಲ್ಲಿ. ಅಂಡ್ ಅಫ್ ಕೋರ್ಸ್ ಎಷ್ಟು ಅದ್ಭುತವಾಗಿ ಹಾಡ್ತಾರೆ ಮಕ್ಕಳು. ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಆ ಟ್ರೆಮೆಂಡಸ್ ಟ್ಯಾಲೆಂಟ್, ಟ್ರೆಮೆಂಡಸ್ ಪೊಟೆನ್ಷಿಯಲ್, ಅನ್ಬಿಲಿಯಬಲ್. ತುಂಬಾ ಖುಷಿ ಆಯ್ತು. ಇಟ್ ವಾಸ್ ಅ ಗ್ರೇಟ್ ಮೊಮೆಂಟ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಗುರೂಜಿ, ನಿಮ್ಗೆ ಹೇಗನ್ಸ್ತು ಇಲ್ಲಿ ಈ ಕ್ಷಣ ಕಳೆದಿದ್ದು? ಹಾಡು ಕೇಳೋದೊಂದು ಹಬ್ಬ, ಅದ್ರ ಜೊತೆಗೆ ಒಂದಷ್ಟು ನೆನಪು. ಅಪ್ಪು ಅವ್ರ ಜೊತೆ ಕಳೆದ ಸಮಯ, ಅದು ಫಸ್ಟ್ ಪಿಕ್ಚರ್ ಆಗಲಿ, ಈ ಹಾಡು ಕಂಪೋಸ್ ಮಾಡುವಾಗ ಲಾಟ್ ಆಫ್ ಮೆಮರೀಸ್. ಆಮೇಲೆ ಅಫ್ಕೋರ್ಸ್ ನನ್ನ 38 ವರ್ಷದ ಗೆಳೆಯ. ಸೊ ಖುಷಿ ಆಯಿತು ಅವಿನಾಶ್ ಜೊತೆ ಕಾಲ ಕಳೆದಿದ್ದು. ಸೊ ಅಪ್ಪು ಸರ್ ಅವರ 50ರ ಸಂಭ್ರಮದಲ್ಲಿ ಒಂದು ಪ್ರೀತಿಯ ನೆನಪಿನ ಕಾಣಿಕೆಯನ್ನ ಕೊಡೋದ್ರ ಮೂಲಕ ಗುರು ಸರ್ ಹಾಗೂ ಅವಿನಾಶ್ ಸರ್ಗೆ ಥ್ಯಾಂಕ್ ಯು ಹೇಳೋಣ. ಅವಿನಾಶ್ ಸರ್, ನಿಮ್ಮ ಜೊತೆ ಪವರ್ ಸ್ಟಾರ್ ಪವರ್ ಯಾವಾಗಲೂ ಇರಲಿ ಅನ್ನೋದು ನಮ್ಮೆಲ್ಲರ ಆಸೆ. ಕೊನೆವರೆಗೂ ಇವರ ಆತ್ಮೀಯತೆಯನ್ನ ಜೊತೆ ಇದ್ದು ಅನುಭವಿಸಿದ್ದು ನಮ್ಮ ಗುರುಕಿರಣ್ ಸರ್. ಸೊ ಈ ಹೃದಯಕ್ಕೆ ಅಪ್ಪು ಸರ್ ಯಾವಾಗಲೂ ಇನ್ನೂ ಹತ್ತಿರವಾಗಿರ್ಲಿ ಅನ್ನೋದೇ ನಮ್ಮ ಆಸೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಅವಿನಾಶ್ ಸರ್. ಲೆಟ್ಸ್ ಹಿಯರ್ ಇಟ್ ಫಾರ್ ಗುರುಜಿ ಅಂಡ್ ಅವಿನಾಶ್ ಸರ್. ನಮ್ಮ ಡಿಕೆಡಿಯ ಮೆಂಟರ್ಸು, ಸ್ಯಾಂಡಲ್ವುಡ್ ನ ಹ್ಯಾಪನಿಂಗ್ ಕೊರಿಯೋಗ್ರಾಫರ್ಸು ಮೋಹನ್ ಮಾಸ್ಟರ್ ಅಂಡ್ ಸಂತು ಮಾಸ್ಟರ್, ಅಂಡ್ ನಮ್ಮ ಹೆಮ್ಮೆಯ ಕೊರಿಯೋಗ್ರಾಫರ್ಸು ಡಿಕೆಡಿ ಜೊತೆಗೆ ಸಿನಿಮಾಗಳನ್ನ ಕೊರಿಯೋಗ್ರಾಫ್ ಮಾಡ್ತಿದ್ದಾರೆ ಮೋನಿಶಾ, ವಸಂತು, ಅಂಡ್ ನಮ್ಮ ಡಿಕೆಡಿ ಕಂಟೆಸ್ಟೆಂಟ್ಸ್ ಸತ್ವಿನ್, ಜಾನ್, ಶಶಾಂಕ್, ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಪೆಷಲ್ ಆಗಿ ಚೈತ್ರಾಲಿ. ಆಕ್ಚುಲಿ ಚೈತ್ರಾಲಿ ಅವರು ಅಪ್ಪು ಸರ್ ಅವರ ದೊಡ್ಡ ಫ್ಯಾನು. ಅಂಡ್ ಜಡ್ಜಸ್ ಅರ್ಜುನ್ ಸರ್, ಗುರುಗಳೇ, ಅಂಡ್ VP ಸರ್. ಚೈತ್ರಾಲಿ, ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್. ಆಕ್ಚುಲಿ ಅವ್ರಿಗೆ ಮಾತು ಬರೋದಿಲ್ಲ, ಕಿವಿನೂ ಕೇಳೋದಿಲ್ಲ, ಬಟ್ ಕೌಂಟ್ ಬೆರಳಲ್ಲಿ ತೋರಿಸೋದನ್ನ ನೋಡ್ಬಿಟ್ಟು ಶಿ ಡಾನ್ಸಸ್. ಸೊ DKD ಕಾರ್ಯಕ್ರಮಕ್ಕೆ ಅಪ್ಪು ಸರ್ ಬಂದಿದ್ರು. ಅದಕ್ಕೆ ಏಕೈಕ ಕಾರಣಕ್ಕ ಈಕೆ. ಯಾವ ಹೀರೋ ಇಷ್ಟ ನಿಂಗೆ? ಪುನೀತ್ ರಾಜ್ಕುಮಾರ್. ಆಕ್ಚುಲಿ ಇಲ್ಲಿ ಬಂದಿದೆ ನಿಮಗೋಸ್ಕರ. ಯು ಆರ್ ವಂಡರ್ಫುಲ್. ನಾನು ನಿಮ್ಮ ದೊಡ್ಡ ಫ್ಯಾನ್. ಈಕೆಯ ಡಾನ್ಸ್ನ ನೋಡಿ ಅಪ್ಪು ಸರ್ ಅಷ್ಟು ಇಷ್ಟಪಟ್ಟು ಅವರೇ ಈ ಕಾರ್ಯಕ್ರಮಕ್ಕೆ ಬಂದು ಇಡೀ ಕಾರ್ಯಕ್ರಮ ಇದ್ರು. ಸೊ ಇವತ್ತು ನಮ್ಮ ಸರಿಗಮಪ ಕಾರ್ಯಕ್ರಮಕ್ಕೆ ಇವರೆಲ್ಲರೂ ಸೇರಿ ಅಪ್ಪು ಸರ್ ಅವರ 50ನೇ ಹುಟ್ಟು ಹಬ್ಬಕ್ಕೆ ಒಂದು ಡಾನ್ಸ್ ಟ್ರಿಬ್ಯೂಟ್ ನೀಡಿದ್ದಾರೆ. ಲೆಟ್ಸ್ ಹಿಯರ್ ಇಟ್ ಫಾರ್ ಆಲ್ ಅವರ್ ಟ್ಯಾಲೆಂಟ್. ಸಂತು ಮಾಸ್ಟರ್, ನಿಮ್ಮಿಂದಾನೆ ಮಾತು ಶುರು ಮಾಡೋಣ. ಎಲ್ರಿಗೂ ಎಲ್ಲ ಜಡ್ಜಸ್ಗಳು ತುಂಬ ಖುಷಿ ಆಗುತ್ತೆ ಮೇಡಮ್. ಯಾವಾಗಲೂ ಈ ಸ್ಟೇಜ್ ಮೇಲೆ ಬಂದು ಆಡ್ದಾಗಲ್ಲ ನಮ್ಮದೇ ಸ್ಟೇಜ್ ಅನ್ನೋದು ಒಂದು ಪವರ್ ಇರುತ್ತಲ್ಲ, ಅದು ಪವರ್ ಸರ್ ಅವ್ರ ಮುಂದೆ ಆಡೋದು ಇನ್ನೂ ಪವರ್ ಇರುತ್ತೆ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಸೊ ಮೋಹನ್ ಮಾಸ್ಟರ್, ಮೊದಲನೇದಾಗಿ ಹ್ಯಾಪಿ ಬರ್ಡೇ ಅಪ್ಪು ಬಾಸ್. ಫಸ್ಟ್ ಅಪ್ಪು ಬಾಸ್ಗೆ ಹ್ಯಾಪಿ ಬರ್ಡೇ ಹೇಳ್ತೀನಿ. ಡಾನ್ಸ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅಪ್ಪು ಬಾಸ್.
ಯಾಕೆಂದರೆ ಪ್ರತಿಯೊಬ್ಬ ಡ್ಯಾನ್ಸ್ ಕ್ಲಾಸ್ಗೆ ಹೋದ್ರು ಒಂದೊಂದು ಫೋಟೋ ಇರುತ್ತೆ. ನಮ್ಮ ಇದು ಕ್ಲಾಸಿಗೆ ಬಂದರು ಫಸ್ಟ್ ಅವ್ರದ್ದೇ ಒಂದು ದೊಡ್ಡ ಫೋಟೋ ಇರುತ್ತೆ. ನಾನು ನೋಡಿರೋದ್ರಲ್ಲಿ ಫಸ್ಟ್ ನಟರಾಜನ್ ಬಿಟ್ಟರೆ ಮೈಕಲ್ ಜಾಕ್ಸನ್ ಪ್ರಭುದೇವ್, ನೆಕ್ಸ್ಟ್ ಅಪ್ಪು. ಅವ್ರು ಇರೋದು ಇಲ್ಲೇ ಇಲ್ಲ. ಪ್ರತಿಯೊಬ್ಬ ಡ್ಯಾನ್ಸರ್ಸ್ಗೂ ಯಾವಾಗಲೂ ಅಷ್ಟೇ ಈಸ್ ದ ಕಿಂಗ್ ಆಫ್ ದ ಡ್ಯಾನ್ಸ್, ಆಲ್ವೇಸ್ ಲವ್ ಫ್ಯಾನ್ಸ್. ಪ್ರತಿಯೊಬ್ಬ ಡ್ಯಾನ್ಸರ್ಸ್ಗೂ ಗಿಫ್ಟ್ಗಳು ಕೊಡೋರು, ಒಂದು ಶೂಸು, ನಮಗೆಲ್ಲ ಅದೇ ಅವಾರ್ಡ್. ಶೂಸ್ ಕೊಟ್ಟಿದ್ದಾರೆ, ಗ್ಲಾಸ್ ಕೊಟ್ಟಿದ್ದಾರೆ, ಗ್ಲೇಸ್ ಜಾಕೆಟ್ಸ್ಗಳು ಕೊಟ್ಟಿರ್ತಾರೆ. ಅದು ಸಿಕ್ಬಿಟ್ರೆ ನನಗೆ ಯಾವ ಅವಾರ್ಡು ಇಲ್ಲ. ಆ ಲೆವೆಲ್ಗೆ ಸಖತ್ ಖುಷಿ. ಅವ್ರು ಇವತ್ತು ಇಲ್ದಿರ ಇರ್ಬೋದು, ಇದ್ದಾರೆ, ಇಲ್ದಿರ ಇದ್ರೂ ಕೂಡ ಅವ್ರ ಆದರ್ಶ ನಾವು ಸಾಯೋವರೆಗೂ, ನಾವು ಮುಂದಿನ ಪೀಳಿಗೆಯವ್ರು ಸಾಯೋವರೆಗೂ ಅವ್ರ ಆದರ್ಶ ಇದ್ದೇ ಇರುತ್ತೆ. ಈಗ ನಾವು ಮಾತಾಡ್ಸ್ತಾ ಇರೋದು ಅಪ್ಪು ಸರ್ ಅವರ ಫೇವರೇಟ್ ಡಾನ್ಸರ್ ಚೈತ್ರಾಲಿ. ಚೈತ್ರಾಲಿ, ಹೌ ಆರ್ ಯು? ಸೂಪರ್. ನೀನು ಸೂಪರ್. ಕನ್ನಡ. ಥ್ಯಾಂಕ್ ಯು. ಅಪ್ಪು ಡಾನ್ಸ್ ಮಾಡಿದ್ದು ಇನ್ನು ನೆನಪಾಗ್ತಾ ಇದೆ. ಆ ನೆನಪು ಯಾವಾಗಲೂ ಖುಷಿ ಕೊಡುತ್ತೆ. ಅಪ್ಪು ಫ್ಯಾನ್. ಅಪ್ಪು ಸರ್ ಫ್ಯಾನು. ಅಪ್ಪು ಸರ್ಗೆ ಹೇಳ್ತಾ ಇದ್ದಾಳೆ ಐ ಮಿಸ್ ಯು ಅಂತ ಹೇಳಿ. ಚೈತ್ರಾಲಿ, ನಂಗೆ ನೆನಪಿದೆ, ನೀನು ಅಪ್ಪು ಸರ್ ಬಂದಾಗ ಕರ್ಚೀಫಲ್ಲಿ ನೀನು ಎಂಬ್ರಾಯ್ಡ್ರಿ ಮಾಡಿ ಅಪ್ಪು ಅಂತ ಹೇಳಿ ಅಮ್ಮ ಹತ್ರ ಇದೆಯಾ ಅದು? ತಮ್ಮ ಕೈಯಾರೆ ಒಂದು ಎಂಬ್ರಾಯ್ಡರಿ ಮಾಡ್ಕೊಂಡು ತಗೊಂಡ್ಬಂದಿರ್ತಾರೆ ಜಡ್ಜಸ್. ಪವರ್ ಸ್ಟಾರ್ ಅಪ್ಪು ಅಂತ ಹೇಳಿ ಹಾರ್ಟು. ಆ ಕರ್ಚೀಫ್ಗೆ ಅಪ್ಪು ಸರ್ ಅವರೇ ಇಲ್ಲಿ ಸೈನ್ ಹಾಕಿರ್ತಾರೆ. ಸೊ ಅದನ್ನ ಒಂದು ಫೋಟೋ ಜೊತೆ ಇವತ್ತಿಗೂ ಕೂಡ ಆಕೆ ಫ್ರೇಮ್ ಮಾಡಿಟ್ಟಿದ್ದಾರೆ. ಶಿ ಇಸ್ ಅ ವೆರಿ 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 ಬಿಗ್ ಫ್ಯಾನ್ ಆಫ್ ಅಪ್ಪು ಸರ್. ಚೈತ್ರಾಲಿ ಜೀವನದಲ್ಲಿ ಇರುವಂತಹ ಒಂದು ಸೌಂಡು ಅಥವಾ ಮಾತು ಅಂದರೆ ದ್ಯಾಟ್ ಇಸ್ ಅಪ್ಪು. ಸೊ ಥ್ಯಾಂಕ್ ಯು ಚೈತ್ರಾಲಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಂಡ್ ಡಾನ್ಸ್ ಟುಡೇ ಸೂಪರ್. ವಿಪಿ ಸರ್, ಮೊದಲನೇದಾಗಿ ಚೈತಾಲಿ ಅವರ ಆ ಎಪಿಸೋಡನ್ನ ನಾನು ನೋಡಿದ್ದೀನಿ. ಅಪ್ಪು ಸಾರು ಬಂದಿದ್ರಲ್ಲ ಎಪಿಸೋಡು, ಬ್ಯೂಟಿಫುಲ್ ಆಗಿತ್ತು ಮೇಡಮ್, ಬಹಳ ಚೆನ್ನಾಗಿತ್ತು. ಸೊ ನಾವೆಲ್ಲರೂ ನಿಮ್ಮ ಫ್ಯಾನ್ಸ್. ಥ್ಯಾಂಕ್ ಯು. ಇವತ್ತು ಕೂಡ ತಾವು ಬಂದ್ರಿ. ಥ್ಯಾಂಕ್ ಯು, ಸೋ ಸ್ವೀಟ್. ಮತ್ತೆ ಮಿಕ್ಕ ಎಲ್ಲರೂ ಇಲ್ಲಿ ಲೆಜೆಂಡ್ಸೇ. ನಿಮ್ಮ ಪಕ್ಕ ಇರುವಂಥ ಎಲ್ಲ ಕೊರಿಯೋಗ್ರಾಫರ್ಸ್ ಲೆಜೆಂಡ್ಸ್. ಇವತ್ತಿನ ದಿನ ಇಂಡಸ್ಟ್ರಿನಲ್ಲಿ ಎಲ್ರದ್ದು ಅವ್ರವ್ರದೇ ಸೂಪರ್ ಹಿಟ್ ಹಾಡುಗಳಿದೆ ಅವ್ರು ಕೊರಿಯೋಗ್ರಾಫ್ ಮಾಡೋದು. ಅವರೆಲ್ಲರೂ ಅಪ್ಪು ಸರ್ ಮೇಲೆ ಇಟ್ಟಿರೋ ಅಭಿಮಾನವೇ ಇವತ್ತು ಅವರೆಲ್ಲರೂ ಇಲ್ಲಿಗೆ ಬರೋದಕ್ಕೆ ಕಾರಣ. ಅವ್ರಿಗೆ ಅಪ್ಪು ಸರ್ ಮೇಲಿರುವಂತಹ ಅಭಿಮಾನ, ಪ್ರೀತಿ, ಅವ್ರು ನಾವು ಕರೀತಿದ್ದಂಗೆ ಖಂಡಿತ ಬರ್ತೀವಿ ಅಂತ ಮತ್ತೆ ಎಲ್ಲರೂ ದಿಗ್ಗಜರು ಸೇರಿ ಒಂದು ಪರ್ಫಾರ್ಮೆನ್ಸ್ ಕೊಡೋದಿದೆಯಲ್ಲ, ದಟ್ ಈಸ್ ದಿ ಪವರ್ ಆಫ್ ಅಪ್ಪು ಸರ್. ಸಾರೆಗಮಪನಲ್ಲಿ ಈ ಒಂದು ಪರ್ಫಾರ್ಮೆನ್ಸ್ ಏನಿತ್ತು, ದಿಸ್ ವಾಸ್ ದ ಬೆಸ್ಟ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.